ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಳವಾಗಿ ನಾವು ಮುಂದುವರಿಸಬೇಕಾದರೆ ಚುನಾವಣೆಯು ಒಂದು ದೊಡ್ಡ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆ. ಚುನಾವಣೆಯನ್ನು ನಡೆಸುವುದು ಯಾರೇ ಒಬ್ಬರ ಅಥವಾ ಒಂದು ಸಂಸ್ಥೆಯ ಕೆಲಸವಲ್ಲ. ನೀವು ನಾವು ಎಲ್ಲರೂ ಕೂಡಿ ಮಾಡಬೇಕಾದಂಥ ಇದು ಒಂದು ಅಭಿಯಾನ. ಒಂದು ಜಿಲ್ಲೆಯಲ್ಲಿ, ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ 27 ಲಕ್ಷ ಜನ ತಮ್ಮ ಹಕ್ಕನ್ನು ಮೇ 5ರಂದು ಚಲಾಯಿಸಲಿದ್ದಾರೆ. ಈ ಒಂದು ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ಸರಳವಾಗಿ ನಡೆಸಬೇಕಾದರೆ 11,000 ಸಿಬ್ಬಂದಿಗಳು ನೀವು ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ. ಈ ಒಂದು ಚುನಾವಣೆಯ ಕಾರ್ಯಕ್ರಮದಲ್ಲಿ ನಾವು 100% ನಿಖರತೆಯನ್ನು ತಲುಪಬೇಕಾಗ್ತದೆ, ಸಾಧಿಸಬೇಕಾಗ್ತದೆ. ಈ ಪೂರ್ವ ತಯಾರಿಗಳ ಪೈಕಿ ತರಬೇತಿ ಪ್ರಮುಖವಾದ ಒಂದು ಅಂಗವಾಗ್ತದೆ. ಈ ತರಬೇತಿಯಲ್ಲಿ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸುವುದರಲ್ಲಿ ನಾವು ಪಾಲನೆ ಮಾಡಬೇಕಾದಂಥ ಎಲ್ಲ ವಿಧಿವಿಧಾನಗಳನ್ನು ಸರಿಯಾಗಿ ತಿಳಿದುಕೋಬೇಕಾಗ್ತದೆ. ತಿಳ್ಕೊಂಡದನ್ನು ಸರಿಯಾಗಿ ಮಾಡಿ ಅದನ್ನು ಜಾರಿಗೆ ತರಬೇಕಾಗ್ತದೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ಆ ಒಂದು ಮಾದರಿಯಲ್ಲಿ ಚುನಾವಣೆಯ ದಿವಸ ನಡೆಯುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮತಗಟ್ಟೆಗೆ ಚುನಾವಣೆಯ ಸಿಬ್ಬಂದಿಯಾದ ತಾವೆಲ್ಲರೂ ತಲುಪುವಂಥ ಹಂತದಿಂದ ಚುನಾವಣೆ ಮುಗಿಯುವವರೆಗೆ ಆಗುವಂಥ ಬೇರೆ ಬೇರೆ ಪ್ರಕ್ರಿಯೆಗಳು, ಈ ಎಲ್ಲ ವಿಷಯಗಳನ್ನು ಒಂದು ಸಿನಿಮಾ ರೂಪದಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನೋಡಿ, ಈ ಚೆಕ್ ಲಿಸ್ಟ್ ಪ್ರಕಾರ ಶೆಡ್ಯೂಲ್ ಆಫ್ 93 ಐಟಮ್ಸ್ ಟು ಬಿ ಕಲೆಕ್ಟೆಡ್ ಬೈ ಪೋಲಿಂಗ್ ಪಾರ್ಟಿ, ಇದ್ರ ಪ್ರಕಾರ ನಾವು ರಾತ್ರಿ ಎಲ್ಲ ಬಂದು ಚೆಕ್ ಮಾಡಿದಾಗ ಎಲ್ಲ ಐಟಮ್ಸು ಇದೆ. ನಾವು ಎಲೆಕ್ಷನ್ ಮಾಡಲಿಕ್ಕೆ ಇವತ್ತು ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಿ ಕ್ಯಾನ್ ಗೋ ಹೆಡ್ ವಿತ್ ಎಲೆಕ್ಷನ್. ಮೂರ್ತಿಯವರು, ನೀವು APR ಅಂದರೆ ಫಸ್ಟ್ ಪೋಲಿಂಗ್ ಆಫೀಸರು ಆಗಿ ಕಾರ್ಯನಿರ್ವಹಿಸ್ತೀರಿ. ನಿಮ್ಮ ಬಳಿ ಮತದಾರರ ಅಧಿಕೃತ ಪಟ್ಟಿ ಇರುತ್ತೆ, ಮಾರ್ಕ್ಡ್ ಕಾಪಿ ಆಫ್ ಎಲೆಕ್ಟ್ರೋ ರೋಲ್. ಮತಗಟ್ಟೆಗೆ ಬರ್ತಕ್ಕಂಥ ಮತದಾರನ ಗುರುತಿಸುವ ಜವಾಬ್ದಾರಿ ಹೊಣೆ ನಿಮ್ಮದು. ಅವರು ವೋಟರ್ ಸ್ಲಿಪ್ ತರ್ಬೋದು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಮತ್ತು ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಯಾವುದೇ ದಾಖಲೆಗಳನ್ನು ಅವರ ಗುರುತಿನ ಸಾಬೀತುಪಡಿಸಲಿಕ್ಕೆ ತಮ್ಮ ಮುಂದೆ ಹಾಜರುಪಡಿಸ್ಬೋದು. ನೀವು ಬಂದಾಗ ಅವರನ್ನು ಗುರುತಿನ ಪರಿಶೀಲನೆ ಮಾಡಿ ನಂತರ ಮಹಿಳಾ ಮತದಾರರಿಗೆ ಟಿಕ್ ಮಾಡಬೇಕು, ಪುರುಷ ಮತದಾರರಿಗೆ ಅವರ ಹೆಸರಿನ ಕೆಳಗಡೆ ಅಂಡರ್ಲೈನ್ ಮಾಡ್ತೀರಿ. ಮತ್ತು ಪ್ರತ್ಯೇಕವಾಗಿ ನಿಮಗೆ ಒದಗಿಸಿರ್ತಕ್ಕಂಥ ಶೀಟ್ನಲ್ಲಿ ಪುರುಷ ಮತ್ತು ಮಹಿಳಾ ಮತದಾರರು ಎಷ್ಟು ಜನ ಮತ ಚಲಾಯಿಸಿದ್ದಾರೆ ಅಂಥೇಳಿ ನೀವು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಪೂರ್ಣಿಮಾ ಮೇಡಮ್, ನೀವು 2ನೇ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತೀರಿ. ನಿಮ್ಮ ಹತ್ರ ಈಗ 17A ರಿಜಿಸ್ಟರು ಮತ್ತು ಇಂಡೆಲಿಬಲ್ ಇಂಕ್ ಇದೆ. ಮೊದಲನೇ ಮತಗಟ್ಟೆ ಅಧಿಕಾರಿ ನಂತರ ಮತದಾರರು ತಮ್ಮ ಬಳಿ ಬರ್ತಾರೆ. ತಮ್ಮ ಬಳಿ ಬಂದಾಗ ನೀವೇನು ಮಾಡಬೇಕಂತಂದರೆ, ಪ್ರಪ್ರಥಮವಾಗಿ ನೀವು ಅವರ ಎಡಗೈ ತೋರು ಬೆರಳನ್ನು ಪರೀಕ್ಷೆ ಮಾಡಬೇಕು. ಏನಕ್ಕಪ್ಪ ಅಂತಂದರೆ, ಈಗಾಗಲೇ ಅವರೇನಾದ್ರು ಮತ ಚಲಾಯಿಸಿದ್ದಾರೆ ಅನ್ನೋದನ್ನು ಅವ್ರು ಇಂಕ್ ಇದೆಯಾ ಅಲ್ಲಿ ನೋಡ್ಕೊಬೇಕು. ಇಂಕ್ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ನೀವು ಚರ್ಮ ಮತ್ತು ಈ ಉಗುರಿನ ಬಡ ಎರಡಕ್ಕೂ ತಾಗೋ ಥರ ನೀವು ಇಂಡೆಲಿಬಲ್ ಇಂಕನ್ನು ಹಾಕ್ತೀರಿ. ಆನಂತರ ಮತದಾರ ರಿಜಿಸ್ಟ್ರ್ನಲ್ಲಿ 4 ಕಾಲಮ್ ಇರುತ್ತೆ, ಸೀರಿಯಲ್ ನಂಬರು, ಮತ್ತು 2ನೇ ಕಾಲಮ್ನಲ್ಲಿ ಮತದಾರರ ಪಟ್ಟಿಯಲ್ಲಿ ಏನು ಅವರ ಕ್ರಮ ಸಂಖ್ಯೆ ಇರುತ್ತೆ ಅದನ್ನು ಬರ್ಕೊಬೇಕು. 3ನೇ ಕಾಲಮ್ನಲ್ಲಿ ಮತದಾರರ ಸಹಿ ಮತ್ತು ಅಥವಾ ಹೆಬ್ಬೆಟ್ಟು ಅದನ್ನು ಮಾಡಿಸ್ಕೊಬೇಕಾಗುತ್ತೆ. 4ನೇ ಕಾಲಮ್ನಲ್ಲಿ ಶರಾ ಕಾಲಮ್ನಲ್ಲಿ ಅವರು ಏನು ಗುರುತಿನ ಚೀಟಿನ ಹಾಜರುಪಡಿಸಿದ್ದಾರೆ, ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಕೊನೆ 4 ಅಂಕೆಗಳನ್ನ ಬರ್ಕೊಬೇಕು. ಅಥವಾ ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಇನ್ನಿತರ ಯಾವುದೇ ಗುರುತಿನ ಚೀಟಿಯನ್ನು ಹಾಜರುಪಡಿಸ್ತಾರೆ, ಅದನ್ನು ನೀವು ಅದರಲ್ಲಿ ನಮೂದು ಮಾಡ್ಕೋಬೇಕು. ಇದಲ್ಲದೆ ಅಕಸ್ಮಾತ್ ಮತದಾರರು ಮತ ಚಲಾಯಿಸಲು ನಿರಾಕರಿಸಿದ್ರು ಕೂಡ ಅದನ್ನು ಮತ ಚಲಾಯಿಸಲು ನಿರಾಕರಿಸಿರ್ತಾರೆ ಅಂತ ಹೇಳಿ ಅವರ ಸಹಿ ಮಾಡಿಸ್ಕೊಬೇಕು. ಅವರೇನಾದರೂ ಮತದಾನದ ವಿಧಾನಗಳನ್ನು ಉಲ್ಲಂಘಿಸಿದರೆ, ಮತದಾನಕ್ಕೆ ಅವಕಾಶ ನೀಡಿಲ್ಲ ಅಂಥೇಳಿ ಅದನ್ನು ಕೂಡ ಬರೆಸ್ಕೊಂಡು ನೀವು ಸಹಿ ತೊಗೋಬೇಕು. ಅಕಸ್ಮಾತ್ ಅಂಥ ಪ್ರಕರಣಗಳಲ್ಲಿ ಅವ್ರು ಸಹಿ ಮಾಡಿಲ್ಲ ಅಂದರೆ ಸಹಿ ಮಾಡಲು ನಿರಾಕರಿಸಿರ್ತಾರೆ ಅಂಥೇಳಿ ಅದನ್ನು ನೀವು ಸಹಿ ಮಾಡಿಸ್ಕೊಬೇಕಾಗತ್ತೆ. ಇದೆಲ್ಲ ಆದಮೇಲೆ ಮತದಾರನ ಚೀಟಿಯನ್ನು ಬರೆದು
3ನೇ ಮತಗಟ್ಟೆ ಅಧಿಕಾರಿಗೆ ಕಳಿಸ್ಕೊಡ್ಬೇಕು. ದೇವರಾಜ್ ಅವರೇ, ನೀವು 3ನೇ ಮತಗಟ್ಟೆ ಅಧಿಕಾರಿಗೆ ಕೆಲಸ ನಿರ್ವಹಿಸ್ತೀರಿ. ನಿಮ್ಮ ಹತ್ರ ಕಂಟ್ರೋಲ್ ಯೂನಿಟ್ ಇರುತ್ತೆ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ 2ನೇ ಮತಗಟ್ಟೆ ಅಧಿಕಾರಿಯಿಂದ ತಮ್ಮ ಹತ್ರ ಮತದಾರರು ಬರ್ತಾರೆ ತಮ್ಮ ಬಳಿ ಬಂದಾಗ ಅವರು ಎಡಗೈ ತೋರು ಬೆರಳಲ್ಲಿ ಇಂಕ್ ಹಾಕಿದಾರ ಪರಿಶೀಲನೆ ಮಾಡಬೇಕು. ಅವ್ರು ಏನಾದ್ರು ಒರೆಸ್ಬಿಟ್ಟಿದ್ದಾರೆ ಇನ್ನೊಂದು ಸಾರಿ ಚೆಕ್ ಮಾಡಿ. ಆನಂತರ ಮತದಾರರ ಚೀಟಿ ಕೊಟ್ಟಿರ್ತಾರೆ, ಅದರಲ್ಲಿ ಅವರ ಕ್ರಮ ಸಂಖ್ಯೆ ಸಹಿ ಎಲ್ಲ ಇದೆಯಾ ಅಂತ ಪರಿಶೀಲನೆ ಮಾಡಿದ ನಂತರ ನೀವು ಕಂಟ್ರೋಲ್ ಯೂನಿಟ್ನಲ್ಲಿ ಅವ್ರಿಗೆ ಬ್ಯಾಲೆಟ್ ಅಂತ ಕಮಾಂಡನ್ನು ಪ್ರೆಸ್ ಮಾಡಿ ಅವ್ರನ್ನ ಬ್ಯಾಲೆಟಿಂಗ್ ಯೂನಿಟ್ ಕಡೆ ಕಳಿಸ್ಬೇಕು. ಅವ್ರು ವೋಟ್ ಹಾಕ್ತಾರ ಏನು ಅನ್ನೋದನ್ನು ಅವ್ರ ಮೇಲೆ ಗಮನ ಹರಿಸ್ಬೇಕು. ಅಕಸ್ಮಾತ್ ದಿನದ ಕೊನೆಯ ಮತದಾರ ಮತ ಚಲಾಯಿಸಲು ನಿರಾಕರಿಸಿಬಿಟ್ಟ, ನೀವು ಕಮಾಂಡ್ ಕೊಟ್ಬಿಟ್ಟಿರ್ತೀರಿ, ಮತ ಚಲಾಯಿಸಲು ನಿರಾಕರಿಸಿದ ಅಂತಂದರೆ ಆವಾಗ ನಾವು ಕಂಟ್ರೋಲ್ ಯೂನಿಟ್ನ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ತಮ್ಮ ಗಮನದಲ್ಲಿ ಇಟ್ಕೋಬೇಕು. ನಮಸ್ತೆ. ನನ್ನ ಹೆಸರು ನಾರಾಯಣ ಅಂದ್ಬಿಟ್ಟು, ನಾನು ಪಾರ್ವತಮ್ಮ ಅಂತ ಕ್ಯಾಂಡಿಡೇಟ್ ಕಡೆಯಿಂದ ಏಜೆಂಟ್ ಆಗಿದ್ದೀನಿ ಸರ್. ಪೋಲಿಂಗ್ ಏಜೆಂಟಾ? ಹೌದು ಸರ್, ಪೋಲಿಂಗ್ ಏಜೆಂಟ್ ಆಗಿದ್ದೀನಿ. ಪಾರ್ವತಮ್ಮ ಅವರ ಏಜೆಂಟು. ನಿಮ್ಮ ಹೆಸರು? ನನ್ನ ಹೆಸರು ವೀರಭದ್ರಯ್ಯ ಸರ್, ನಾನು ಭರತ್ ಕುಮಾರ್ ಅವರ ಏಜೆಂಟ್. ಮೂರ್ತಿಯವರು APR ಅವರೇ, ಬನ್ನಿ ಇಲ್ಲಿ ಇವ್ರದ್ದು ಇದೆ ನೋಡಿ. ರಾಮಚಂದ್ರಪ್ಪ ಅವ್ರದ್ದು ಕ್ರಮ ಸಂಖ್ಯೆ 763. ಇದೆಯಲ್ಲ? ಹಾಂ ಸರ್, 763. ಓಕೆ ಸರ್. ರಾಮಚಂದ್ರಪ್ಪ. ಅಂಜನಪ್ಪ 102. ಹಾಂ ಸರ್, ಓಕೆ ಸರ್. ಅಂಜನಪ್ಪ. ಎಲ್ಲರದ್ದು ಎಪಿಕ್ ಇದೆ ಅಲ್ವಾ? ತೆಗೀರಿ. ಚೆಕ್ ಮಾಡಿ. 54. ಸರಿ ಇದೆಯಾ ನಂಬರು? 902. ಸರಿ ಸರ್. ಓಕೆ. ಎಲ್ಲರೂ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲಿಕ್ಕೆ ಎಲ್ಲರೂ ತುಂಬ ಸಹಕಾರ ಕೊಡಬೇಕು. ಈಗ ಬಂದಿದ್ದೀರಿ, ನಾವೀಗ ಅಣಕು ಮತದಾನ ಮಾಡೋಣ. ಎಲ್ಲರೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ 2 ಯೂನಿಟ್ ಇರುತ್ತೆ. ಒಂದು ಬ್ಯಾಲೆಟ್ ಯೂನಿಟ್ ಅಂತ ದೊಡ್ಡದು, ಮತ್ತೊಂದು ಕಂಟ್ರೋಲ್ ಯೂನಿಟ್ ಅಂತ. ಇವೆರಡನ್ನು ಒಂದು ಇದು ಇಂಟರ್ ಕನೆಕ್ಟಿಂಗ್ ಕೇಬಲ್ ಮೂಲಕ ಕನೆಕ್ಟ್ ಮಾಡಬೇಕು. ಇಂಟರ್ ಕನೆಕ್ಟಿಂಗ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಭಾಳ ಈಸಿ. ಏನಪ್ಪ ಅಂತಂದರೆ ಇಲ್ಲೊಂದು ರೆಡ್ ಮಾರ್ಕ್ ಇದಿದೆ, ಇದರಲ್ಲೂ ಕೂಡ ಮೆಷಿನಲ್ಲಿ ರೆಡ್ ಇದೆ. ಆ ರೆಡ್ ಕಡೆ ಇರೋದಕ್ಕೆ ಅಲ್ಲೇ ಕನೆಕ್ಟ್ ಆಗಬೇಕು. ಆಮೇಲೆ ಇಲ್ಲಿ ಸ್ಟೀಲ್ ಸ್ವಿಚ್ ಇದೆ, ಅದನ್ನು ಆನ್ ಮಾಡಬೇಕು. EVM ಈಸ್ ಆನ್, ECI ಅಂತಿದೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ಡೇಟ್ ಬರುತ್ತೆ ಮತ್ತು ಟೈಮ್ ಬರುತ್ತೆ. ಸೀರಿಯಲ್ ನಂಬರ್ S93313 ಅಂದರೆ ಮೆಷಿನ್ ನಂಬರು, ಅದು ಹಿಂದೆ ಕೂಡ ಇದೆ, ಇಲ್ಲಿ ಎನ್ಗ್ರೇವ್ ಮಾಡಿದ್ದಾರೆ S9313 ಅಂಥೇಳಿ. ಮತ್ತು ಇದು BL ಸರ್ಟಿಫಿಕೇಟ್ ಕೂಡ ಇರುತ್ತೆ. ಇಲ್ಲೂ ಕೂಡ BL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ CU ಕಂಟ್ರೋಲ್ ಯೂನಿಟ್ S93313 ಅಂತ ಇರುತ್ತೆ. ಬ್ಯಾಟ್ರೀಸ್ ಹೈ ಅಂತಿದೆ, ಅಂದರೆ ಬ್ಯಾಟ್ರಿ ಸಾಕಷ್ಟು ಪವರ್ ಇದೆ, ಎಲೆಕ್ಷನ್ ನಡೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ. ನೋಡಿ, ಈಗ ನಾವು ಚುನಾವಣೆ ನಡೆಸ್ಬೇಕಂತಂದರೆ ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ಇದರಲ್ಲಿ ಇದು ಕರೆಕ್ಟಾಗಿ ಕೆಲಸ ನಿರ್ವಹಿಸ್ತಿದೆ ಮತ್ತು ಯಾವುದೇ ವೋಟ್ ರೆಕಾರ್ಡ್ ಆಗಿಲ್ಲ ಅಂತ. ಅದಕ್ಕೆ ಚುನಾವಣಾ ಆಯೋಗದ ನಿರ್ದೇಶನದ ಅನುಸಾರ ನಾವು ಮಾಕ್ ಪೋಲ್ ಮಾಡಬೇಕು. ಮಾಕ್ ಪೋಲ್ ಅಂದರೆ ಅಣಕು ಮತದಾನ. ನಾವೀಗ ಈ ಉಮೇದುವಾರ 4 ಜನ ಇದ್ದಾರೆ, ಎಲ್ಲರಿಗೂ ಕೂಡ ಒಂದು ವೋಟ್ ಮಾಡ್ತಾ ಹೋಗೋದು. ಹೇಗೆ ವೋಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಇದರಲ್ಲಿ ನೋಡಿ, ಈಗ ಕಂಟ್ರೋಲ್ ಯೂನಿಟ್ನಲ್ಲಿ ಯಾವ್ದಾರ ವೋಟ್ ಇದೆಯಾ ಅನ್ನೋದು ಪ್ರೆಸ್ ಮಾಡಿ ತಿಳ್ಕೊಬೇಕಂತಂದರೆ ಇಲ್ಲಿ ಟೋಟಲ್ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಯೂನಿಟ್ನಲ್ಲಿ ಟೋಟಲ್ ಬಟನನ್ನು ಪ್ರೆಸ್ ಮಾಡಬೇಕು. ಈಗ ನಾನು ಟೋಟಲ್ ಬಟನನ್ನು ಪ್ರೆಸ್ ಮಾಡ್ತೀನಿ. ಬ್ಯಾಟ್ರಿ ಸೈ, ಡೇ ಟು ಟೈಮ್ ಬರುತ್ತೆ, ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ 0, ಅಂದರೆ ಯಾವುದೇ ಮತ ರೆಕಾರ್ಡ್ ಆಗಿಲ್ಲ ಅಂತ ಅರ್ಥ. ಈಗ ನಾನು ಕಂಟ್ರೋಲ್ ಯೂನಿಟ್ನಲ್ಲಿ ಬ್ಯಾಲೆಟ್ ಕಮಾಂಡ್ ಕೊಡ್ತೀನಿ. ನೀವು 4 ಜನ ಪೋಲಿಂಗ್ ಏಜೆಂಟ್ ಇದ್ದೀರಿ, ಎಲ್ಲರಿಗೂ ಒಂದೊಂದು ಮತ ಚಲಾವಣೆ ಮಾಡಿ. ಈಗ ನೋಡಿ, ಇಲ್ಲಿ ಬಿಸಿ ಲೈಟ್ ಬಂತು, ಇಲ್ಲಿ ರೆಡಿ ಅಂತೇಳಿ ಗ್ರೀನ್ ಲೈಟ್ ಬಂತು ಬ್ಯಾಲೆಟ್ ಯೂನಿಟ್ನಲ್ಲಿ. ಈ ಬ್ಲೂ ಬಟನ್ಸಲ್ಲಿ ಒತ್ತಿ ಪ್ರೆಸ್ ಮಾಡಿ, ಯಾರು ವೋಟ್ ಮಾಡಿ.
ಈಗ ಎಲ್ಲ ಅಭ್ಯರ್ಥಿಗಳಿಗೆ 2 ಮತ ಚಲಾಯಿಸಿದ್ದೀರಿ. ಈಗ ರಿಸಲ್ಟ್ ಸೆಕ್ಷನಲ್ಲಿ ನಾನು ಕ್ಲೋಸ್ ಬಟನನ್ನು ಪ್ರೆಸ್ ಮಾಡ್ತೀನಿ. ನೋಡಿ, ಇದು ಕ್ಲೋಸ್ ಬಟನ್, ಇದು ಪ್ರೆಸ್ ಮಾಡ್ತೀನಿ. ಕ್ಲೋಸಿಂಗ್ ಅಂತ ತೋರಿಸ್ತಾ ಇದೆ. ಟೈಮು, ಡೇಟು ಮತ್ತು ಟೈಮ್ ತೋರಿಸ್ತಾ ಇದೆ. ಸೀರಿಯಲ್ ನಂಬರ್ ಅಂದರೆ ಮೆಷಿನ್ ನಂಬರ್, ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 8 ಅಂತ ಬರ್ತಾಯಿದೆ. ಅಂದರೆ ನಾವು 4 ಜನ ಅಭ್ಯರ್ಥಿಗಳಿಗೆ 2 ಮತ ಚಲಾಯಿಸಿದ್ದೀವಿ, ಹಾಗೆ ಒಟ್ಟು. ಈಗ ಪೋಲ್ ಕ್ಲೋಸ್ಡ್ ಅಂತ ಬರ್ತಾಯಿದೆ. ಈಗ ಪೋಲ್ ಕ್ಲೋಸ್ಡ್ ಅಂತ ಬಂದಮೇಲೆ ಅಂದರೆ ನೀವು 5 ಗಂಟೆಗೆ ಎಲ್ಲ ಮತದಾನ ಮುಗಿದ ಮೇಲೆ ಪೋಲ್ ಕ್ಲೋಸ್ ಬಟನ್ ಒತ್ತುತ್ತೀರಿ. ಈಗ ನಾನು ಬ್ಯಾಲೆಟ್ ಅಂತ ಪ್ರೆಸ್ ಮಾಡ್ತೀನಿ, ಮತ್ತೆ ಕಮಾಂಡ್ ಕೊಡ್ತೀನಿ ಮತ ಚಲಾಯಿಸಲಿಕ್ಕೆ. ನೋಡಿ, ತಗೊಳ್ಳೋದಿಲ್ಲ, ಇನ್ವ್ಯಾಲಿಡ್ ಅಂತ ಬರುತ್ತೆ. ರಿಸಲ್ಟ್ ಅಂತ ಕೊಡೋಣ. ರಿಸಲ್ಟ್ ಅಂತ ಹೇಳಿ ಪ್ರೆಸ್ ಮಾಡ್ತೀನಿ. ರಿಸಲ್ಟ್, ಕಂಪ್ಯೂಟಿಂಗ್ ರಿಸಲ್ಟ್ ಅಂತ ಬರ್ತಾ ಇದೆ. ಪೋಲ್ ರಿಸಲ್ಟ್, ಪೋಲ್ ಡೇಟ್, ಯಾವತ್ತು ಪೋಲ್ ಆಗಿದೆ, ಚುನಾವಣೆ ನಡೆದಿದೆ ಅದನ್ನು ತೋರಿಸುತ್ತೆ. ಮತ್ತೆ ಸೀರಿಯಲ್ ನಂಬರ್ ಆಫ್ ದ ಮೆಷಿನ್ ತೋರಿಸುತ್ತೆ. ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 8, ಕ್ಯಾಂಡಿಡೇಟ್ಸ್ 1ಗೆ 2 ಮತ, ಕ್ಯಾಂಡಿಡೇಟ್ 1 ವೋಟ್ಸ್ 2, ಕ್ಯಾಂಡಿಡೇಟ್ 2ಗೆ ವೋಟ್ಸ್ 2, ಕ್ಯಾಂಡಿಡೇಟ್ಸ್ 3ಗೆ ವೋಟ್ಸ್ 2, ಕ್ಯಾಂಡಿಡೇಟ್ಸ್ 4ಗೆ ವೋಟ್ಸ್ 2. ಎಂಡ್. ನಾವು 8 ಮತ ಚಲಾಯಿಸಿದ್ವಿ, ಎಲ್ಲರಿಗೂ 8 ಮತ ಬಂತು. ಈಗ ಎಂಡ್ ಆದಮೇಲೆ ಇದನ್ನು ಕ್ಲಿಯರ್ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ರೆಕಾರ್ಡ್ ಆಗಿರ್ತಕ್ಕಂಥ ಮತಗಳನ್ನ ನಾವು ಕ್ಲಿಯರ್ ಮಾಡಬೇಕಂದ್ರೆ ಡಿಲೀಟ್ ಮಾಡಬೇಕು. ಅದಕ್ಕೆ ರಿಸಲ್ಟ್ ಸೆಕ್ಷನಲ್ಲಿ ಕ್ಲಿಯರ್ ಬಟನನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಡಿಲೀಟಿಂಗ್ ಪೋಲ್ಡ್ ವೋಟ್ಸ್ ಅಂತ ಬರ್ತಾ ಇದೆ. ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 0. ಅಂದರೆ ಈಗ ಯಾವುದೇ ವೋಟ್ ಅದರಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಅರ್ಥ. ಕ್ಯಾಂಡಿಡೇಟ್ಸ್ 1 ವೋಟ್ 0, ಕ್ಯಾಂಡಿಡೇಟ್ 2 ವೋಟ್ಸ್ 0, ಕ್ಯಾಂಡಿಡೇಟ್ 3 ವೋಟ್ಸ್ 0, ಕ್ಯಾಂಡಿಡೇಟ್ 4 ವೋಟ್ 0. ಎಂಡ್. ಈಗ ನಾವು ಈ ಕಂಟ್ರೋಲ್ ಯೂನಿಟನ್ನು ಸ್ವಿಚ್ಚನ್ನು ಆಫ್ ಮಾಡಿ ತೆಗಿಬೇಕು. ನೋಡಿ, ಬ್ಯಾಲೆಟ್ ಯೂನಿಟ್ಗೆ ಆಲ್ರೆಡಿ ರಿಟರ್ನಿಂಗ್ ಆಫೀಸರ್ ನಮಗೆ ಕೊಡಬೇಕಂತಂದ್ರೆ ಅದಕ್ಕೆ ಅಡ್ರೆಸ್ ಟ್ಯಾಗ್ ಹಾಕಿ ಸೀಲ್ ಮಾಡಿರ್ತಾರೆ. ಅದನ್ನು ನಾವು ಯಾವುದೇ ರೀತಿ ಅದರ ಏನು ಕೆಲಸ ಮಾಡುವುದಿಲ್ಲ. ಆದರೆ ಈಗ ನಾವು ಇದನ್ನು ಕಂಟ್ರೋಲ್ ಯೂನಿಟನ್ನು ಸಿದ್ಧಪಡಿಸಬೇಕು. ಕಂಟ್ರೋಲ್ ಯೂನಿಟ್ಗೆ ಕ್ಯಾಂಡಿಡೇಟ್ ಸೆಕ್ಷನನ್ನು ಆಲ್ರೆಡಿ ಬ್ಯಾಟ್ರಿ ಹಾಕಿ ಕ್ಯಾಂಡಿಡೇಟ್ ಸೆಟ್ ಮಾಡಿ ಸೀಲ್ ಮಾಡಿ ಅಡ್ರೆಸ್ ಟ್ಯಾಗ್ ಹಾಕಿರ್ತಾರೆ. ನಾವು ಈ ರಿಸಲ್ಟ್ ಸೆಕ್ಷನನ್ನು ಸ್ಪೆಷಲ್ ಟ್ಯಾಗು, ಗ್ರೀನ್ ಸೀಲು, ಪೇಪರ್ ಸೀಲ್ ಹಾಕಿ ಸೀಲ್ ಮಾಡಬೇಕು. ಇದಕ್ಕೆ ಸ್ಪೆಷಲ್ ಟ್ಯಾಗ್ ಅಂತಾರೆ. ದಯಮಾಡಿ ಎಲ್ಲ ಏಜೆಂಟ್ಸ್ ಕೂಡ ಸಹಿ ಮಾಡಿ. ಇದು CU ನಂಬರ್ ಅಂದರೆ ಕಂಟ್ರೋಲ್ ಯೂನಿಟ್ ನಂಬರು. ಇಲ್ಲಿ S93313 ಇದೆ, ಅದನ್ನು ಇದರೊಳಗಡೆ ಹಾಕಬೇಕು. ಇದಕ್ಕೆ ಸೀಲ್ ಕೂಡ ಹಾಕಬೇಕು. ಓಕೆ, ಇದು ಸ್ಪೆಷಲ್ ಟ್ಯಾಗ್ ಆಯಿತು. ಇದಕ್ಕೆ ಗ್ರೀನ್ ಸೀಲ್ ಅಂತಾರೆ. ಇದೆಲ್ಲ ಸಹಿ ಮಾಡಿದ್ದೀರಿ ಆಲ್ರೆಡಿ, ಅದರಿಂದ ಈಗ ಇದನ್ನು ಕ್ಲೋಸ್ ಮಾಡಬೇಕು.
ಇದು ಸ್ಟ್ರಿಪ್ ಸೀಲು. ಇದರಲ್ಲಿ ABCD ಅಂತ ಇರುತ್ತೆ. ಎನ ಇಲ್ಲಿ ಈ ಥರ ಒಂದು ಇರುತ್ತೆ, ಇಲ್ಲಿ ಇಡಬೇಕು. ಹೀಗಿಟ್ಟಿದ್ದನ್ನು ಅದರ ಮೇಲೆ ಕ್ಲೋಸ್ ಮಾಡಬೇಕು. ಇಲ್ಲಿ P ತೆಗೆದರೆ ಹಿಂಗೆ ಬರುತ್ತೆ. ಇದನ್ನು ಒಂದು ರೌಂಡು ತರಬೇಕು. ಇಲ್ಲಿ ತಂದರೆ ಇಲ್ಲಿ C ಓಪನ್ ಆಗುತ್ತೆ. C ಮೇಲೆ ಈ ಗ್ರೀನ್ ಸೀಲ್ನ ತಂದು ಕ್ಲೋಸ್ ಮಾಡಬೇಕು. ಅದರ ಮೇಲೆ ಈ ಮತ್ತು ಪೇಪರ್ ಸೀಲಲ್ಲಿ D ಓಪನ್ ಇರುತ್ತೆ. D ತಂದು ಇದ್ರ ಮೇಲೆ ಕ್ಲೋಸ್ ಮಾಡಬೇಕು. ಓಕೆ, ಇದ್ರ ಮೇಲೆ ತಾವೆಲ್ಲರೂ ಸಹಿ ಮಾಡಿ. ಇದು ಕ್ಲೋಸ್ ಬಟನನ್ನು ಈ ಥರ ಕ್ಲೋಸ್ ಮಾಡ್ತೀವಿ. ನೀವೆಲ್ಲರೂ ಸಹಿ ಮಾಡಿ ಇದು ನಂಬರ್ ಬರ್ಕೊಳ್ಳಿ. ಸ್ಟ್ರಿಪ್ ಸೀಲ್ ನಂಬರನ್ನು ತಾವೆಲ್ಲ ನೋಟ್ ಮಾಡ್ಕೊಳ್ಳಿ. ನಾವು ನೋಟ್ ಮಾಡ್ಕೊತೀವಿ. ಇದಕ್ಕೆ ಅಡ್ರೆಸ್ ಟ್ಯಾಗನ್ನು ಹಾಕಬೇಕು. ಸೊ ಈಗ ಕಂಟ್ರೋಲ್ ಯೂನಿಟ್ ಎಲೆಕ್ಷನ್ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಥರ್ಡ್ ಪೋಲಿಂಗ್ ಆಫೀಸರ್ ಹತ್ರ ಕಂಟ್ರೋಲ್ ಯೂನಿಟ್ ಇಡೋಣ, ಕಂಪಾರ್ಟ್ಮೆಂಟ್ ಒಳಗಡೆ ಬ್ಯಾಲೆಟ್ ಯೂನಿಟ್ ಇಡೋಣ. ನೀವು 4 ಜನ ಪೋಲಿಂಗ್ ಏಜೆಂಟ್ಸು ಬೆಳಿಗ್ಗೆ 6:15 ಹಾಜರಿದ್ರಿ. ನಿಮ್ಮ ಸಮ್ಮುಖದಲ್ಲಿ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನಲ್ಲಿ ಅಣುಕು ಮತದಾನ ಮಾಡಿದ್ವಿ. ಅಣುಕು ಮತದಾನ ಮಾಡಿದ ನಂತರ ಆ ಎಲ್ಲ ಮತಗಳನ್ನು ನಾವು ಡಿಲೀಟ್ ಮಾಡಿದ್ದೀವಿ. ಈಗ ಟೋಟಲ್ ವೋಟ್ಸು ಏನಂತ ತೋರಿಸ್ತಾ ಇದೆ? 0 ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾವುದೇ ಮತ ಅದರಲ್ಲಿ ದಾಖಲಾಗಿಲ್ಲ. ಅದರಿಂದ ಅಣುಕು ಮತದಾನದ ಒಂದು ಪ್ರಮಾಣ ಪತ್ರ ಕೊಡಬೇಕು. ದಿಸ್ ಈಸ್ ಸರ್ಟಿಫೈಡ್ ದ್ಯಾಟ್ ಐ ಕರಿಗೌಡ, ಪ್ರಿಸೈಡಿಂಗ್ ಆಫೀಸರ್ ಅಟ್ ದ ಪೋಲಿಂಗ್ ಸ್ಟೇಷನ್ ನಂಬರ್ 118 Assembly Constituency conducted mock poll at 6:30 AM. ಸೊ ಮಾಕ್ ಪೋಲ್ ಎಲ್ಲ ಏಜೆಂಟ್ ಇರೋದ್ರಿಂದ 4 ಏಜೆಂಟ್ ಇದ್ದರೆ ನಾವು ಮಾಕ್ ಪೋಲ್ ಮಾಡಿದ್ದೀವಿ. ಸೊ ಇದಕ್ಕೆ ಎಲ್ಲರೂ ತಾವು ಸಹಿ ಮಾಡಬೇಕು. ನಮ್ಮೆಲ್ಲ ಗೊತ್ತಿರುವಂಗೆ ಇದು ಒಂದು ರಹಸ್ಯ ಮತದಾನ. ತಾವೆಲ್ಲರೂ ರಹಸ್ಯ ಮತದಾನವನ್ನು ನ್ಯಾಯಯುತ ಮತ್ತು ಮುಕ್ತವಾಗಿ ನಡೆಸಲು ಸಹಕರಿಸಬೇಕು. ಈಗ ನಾವು ಮತದಾನವನ್ನು ಪ್ರಾರಂಭ ಮಾಡೋಣ. ಮೂರ್ತಿಯವರೇ, ಎಲ್ಲ ಮತದಾನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಪೋಲಿಂಗ್ ಏಜೆಂಟ್ ಅವ್ರ ಹತ್ರ ದಯಮಾಡಿ ಸಹಿ ಮಾಡಿಸ್ಕೊಡಿ.